ಉಲ್ಲಂಘನೆ, ಕಾನೂನು ಉಲ್ಲಂಘನೆ ಆಗಿದೆ, ಅದಕ್ಕೆ ಕ್ರಮ ಕೈಗೊಂಡಿದ್ದೀವಿ. ಡಾಕ್ಯುಮೆಂಟ್ ಕೊಟ್ರು, ಇದು ಅವ್ರದೇ ಫೋನ್, ಇದು ಅವ್ರದ್ದು ವಕ್ತಾರರ ಫೋನ್ ಡಾಕ್ಯುಮೆಂಟ್ ತೋರಿಸಿದೆ. 19/4 ಒಂದು ಏನು ರೆಸಲ್ಯೂಷನ್ ಆಗಿದೆ, ಕೇವಲ ರಾಷ್ಟ್ರ ಧ್ವಜ ಮತ್ತೆ ರಾಜ್ಯದ ಧ್ವಜಗಳನ್ನ ಮಾತ್ರ ಕೊಡಬೇಕು ಅಂತ ಹೇಳಿ ಆಯ್ತಲ್ಲ. 19ಕ್ಕೆ ಡಾಕ್ಯುಮೆಂಟ್ ನಜ್ಜರ ಕಾಣಾಗಿದೆ. ಮೊದಲನೇದು. ಎರಡನೇದು 19ನೇ ತಾರೀಕು ಆದ್ರೆ 22ನೇ ತಾರೀಕು ಕನ್ಸ್ಟ್ರಕ್ಷನ್ ನಡೆದಿದೆ. 22ನೇ ತಾರೀಕು ಹನುಮ ಧ್ವಜವನ್ನು ಹಾರಿಸಿದ್ದಾರೆ. 22ನೇ ತಾರೀಕು ಎಲ್ಲಾ ಗ್ರಾಮ ಪಂಚಾಯತಿ ಮೆಂಬರ್ಗಳೆಲ್ಲ ಕೂತಿದ್ದಾರೆ, ಇನ್ಕ್ಲೂಡಿಂಗ್ ಪಿಡಿಒ. 25 ಹಾರಿದೆ. ಅದಾದ್ಮೇಲೆ ಒಂದು. ಎರಡನೇದು, ಇವರು ಸಾರ್ವಜನಿಕ ಜಾಗದಲ್ಲಿ ಹಾರಿಸಂಗಿಲ್ಲ ಅಂತ ಹೇಳಿದ್ರೆ ಚಾಂದ್ನಿ ಚೌಕ್ ಶಿವಾಜಿನಗರದಲ್ಲಿ ಹಸಿರು ಬಾವುಟ ಹಾರ್ತಿದ್ದೀರಿ. ಏನ್ ಮಾಡಿದ್ದಾರೆ ಇವತ್ತು? ಹನುಮ ಧ್ವಜ ಹಾರಿಸಿದ ಮೇಲೆ ಸಾವಿರಾರು ಜನ ಮೇಲೆ FIR ಹಾಕಿದಾರಲ್ಲ. ಶಿವಾಜಿನಗರದಲ್ಲಿ ಇಷ್ಟು ವರ್ಷ ಹಾರ್ತಲ್ಲ, ಯಾರ ಮೇಲೆ FIR ಹಾಕಿದ್ದಾರೆ? ನೀವು 4 ವರ್ಷ ಹಾಕಿದ್ದಾರೆ. ಯಾಕೆ ಅಂತ ಹೇಳಿದ್ರೆ ಮಾಡಿದಂತ ಬಿಜೆಪಿಗೆ ಕ್ರೆಡಿಟ್ ಅದು. ಈಗ ರಘು ಅವರೇ ಸಿಂಪಲ್ ಒಂದ್ ಪ್ರಶ್ನೆ ಚಂದ್ರಶೇಖರ್ ಅವ್ರು ಕೇಳಿದ ಹಾಗೆ ನೋಡಿ, 22ನೇ ತಾರೀಕು ಧ್ವಜಸ್ತಂಭದ ಉದ್ಘಾಟನೆ ಸಮಾರಂಭದಲ್ಲಿ PDO ಕೂಡ ಇದ್ರು. ಅವ್ರ ಕಣ್ಣಿಗೆ ಕಾಣ್ಲಿಲ್ವಾ? ಅಲ್ಲಿ ಹನುಮ ಧ್ವಜ ಇದೆ, ಸಾರ್ವಜನಿಕ ಸ್ಥಳ, ಕಾನೂನು ಉಲ್ಲಂಘನೆ. ಅವತ್ತಿಲ್ದೆ ಇದ್ದಿದ್ದು ಇದ್ದಕ್ಕಿದ್ದಂಗೆ ರಾತ್ರಿ ಬಂದ್ಬಿಟ್ಟು ಧ್ವಜ ತೆಗೆಸ್ಬೇಕು ಅಂತಂದ್ರೆ ಆರ್ಡರ್ ಯಾರು ಕೊಟ್ಟವರು? ನೋಡಿ, ನೀವು ಕೊಡಬೇಕಾಗಿಲ್ಲ, ಈ ದೇಶದ ಸಂವಿಧಾನ ಕೊಡುತ್ತೆ. ಅದೇ ಕಾರಣಕ್ಕೋಸ್ಕರ ಕಾನೂನಿನ ಸುವ್ಯವಸ್ಥೆಯನ್ನ ಕಾಪಾಡುವ ಜವಾಬ್ದಾರಿ ಗ್ರಾಮ ಪಂಚಾಯತಿ ಮಟ್ಟದಲ್ಲಿ PDOದಿರುತ್ತೆ. ಆ PDO ಅವರು ಯಾವಾಗ ಕಾನೂನನ್ನ ಇದನ್ನ ಕಾಪಾಡೋದಿಲ್ಲ ಅವ್ರಿಗೆ ಶಿಕ್ಷೆ ಆಗುತ್ತೆ. ಅದಕ್ಕೆ ಆಕ್ಷನ್ ತೆಗೆದುಕೊಂಡಿದ್ದೇವೆ. ಯಾವ ವ್ಯಕ್ತಿ ಪಂಚಾಯತಿ ಮಟ್ಟದಲ್ಲಿ ನಿರಂಜನ್ ಸರ್ ಪ್ರಶ್ನೆ ಮುಂಚೆ ಕಳೆದ ವರ್ಷ ಚಾಮರಾಜಪೇಟೆ ಈದ್ಗಾ ಮೈದಾನದಲ್ಲಿ ರಾಷ್ಟ್ರೀಯ ಧ್ವಜವನ್ನು ಇಲ್ಲ ಕಾರಲ್ಲಿ ನೋಡ್ಕೊಂಡೆ ಬಂದೆ. ಯೂಟ್ಯೂಬ್ ಲೈವ್ ಅಲ್ಲಿ ನೋಡ್ತಾ ಇದ್ದೆ. ಕೇಳಿ ನಿಮಿಷ. ಈದ್ಗಾ ಮೈದಾನದಲ್ಲಿ ನಾವು ರಾಷ್ಟ್ರೀಯ ಧ್ವಜವನ್ನ ಹಾರಿಸ್ತೀವಿ ಅಂತ ಹೇಳಿದ್ರು. ಅದಕ್ಕೆ ನಾವು ತಡೆ ಮಾಡಿದ್ವಿ. ಯಾಕೆ ಗೊತ್ತಾ? ಇದೇ ತರಲೆ ಕೆಲಸ ಮಾಡ್ತಾರೆ ಅಂತ. ಚಂದ್ರಶೇಖರ್ ಅವ್ರೆ ಅವ್ರು ಏನ್ ಹೇಳಕ್ ಕೊಟ್ಟಿದ್ದಾರೆ? ಹೋದ ವರ್ಷ ಆ ಕುತಂತ್ರ ಬಯಲ್ಪಡಿಸ್ಬೇಕಲ್ಲ, ನಿಮ್ ತರಲೆ ಕೆಲಸಗಳನ್ನ ಬಯಲಾಗ್ಬೇಕಲ್ಲ. ರಜಾಕ್ ಅವರೇ, ದುರಂತ ಏನ್ ಗೊತ್ತಾ ನೋಡಿ, ಇವತ್ತು ರಾಜಕೀಯ ಪಕ್ಷಗಳು, ನಾನು ಎಲ್ಲರನ್ನೂ ಇನ್ಕ್ಲೂಡ್ ಮಾಡ್ಕೊಂಡು ಹೇಳ್ತಿದ್ದೀನಿ, ರಾಜಕೀಯ ಪಕ್ಷಗಳು ಅವತ್ತು ಅಲ್ಲಿ ಹೋಗ್ಬಿಟ್ಟು ಕೆರಗೋಡ್ನಲ್ಲಿ ಮಾಡಿರೋದಕ್ಕೆ ಶಿವಾಜಿನಗರದಲ್ಲಿ ಎಷ್ಟು ವರ್ಷದಿಂದ ಯಾರಿಗೂ ತೊಂದರೆ ಇಲ್ದಲೆ ಹಾರಾಡ್ತಿದ್ದ ಧ್ವಜನ ತೆಗೆಸೋ ಪರಿಸ್ಥಿತಿ ಇಲ್ಲಿಗೆ ನಿಲ್ಲೋಲ್ಲ. ಇದು ಇಲ್ಲಿ ನಿಲ್ಲೋದಿಲ್ಲ. ನಾವು ಬಂದು ನಿಮ್ ಪದಪುಂಜದ ಪ್ರಯೋಗನ ಇಲ್ಲಿ ಈ ಪರಿಸ್ಥಿತಿ ಬಂತಲ್ಲ ಶಿವಾಜಿನಗರದಿಂದ ಹಸಿರು ತೆಗೆದ್ಬಿಟ್ರು ಅಂತ. ಹಸಿರು ನಮ್ಮ ಧರ್ಮ ಅಲ್ಲ. ಹಸಿರು ಜಸ್ಟ್ ಒನ್ ಕಲರ್, ಜಸ್ಟ್ ಇನ್ನೂ ಒಂದ್ ಕಲರ್ ಅಷ್ಟೇ. RSS ನವರು ನಾಳೆಯಿಂದ ಖಾಕಿ ಚಡ್ಡಿ ಬಿಟ್ಟು ಹಸಿರು ಚಡ್ಡಿ ಹಾಕೊಳ್ಳಿ, ನಮಗೇನು ಅಭ್ಯಂತರ ಇಲ್ಲ. ನಮಗೇನದು ಧರ್ಮ ಅದು ಹಾಕ್ಲೇಬೇಕು. ಎಲ್ರು ಮಾತಾಡಿದ್ರೆ ಯಾರಿಗೂ ಕೇಳಿಸಲ್ಲ ರೀ.
ನಮ್ ಸಂಸ್ಕೃತಿ ಇದೆ ಬೇಡ ನಾವ್ ಯಾವ ಕಲರ್ ಬೇಕಾದ್ರೆ ಹಾಕೊಳ್ತೀವಿ ಇದೆ. ನೀವು ಯಾರು ಕೇಳಿಸ್ತಾ ಇಲ್ಲ ರಜಾಕ್. ಅಲ್ಲಲ್ಲ ಮೊನ್ನೆ ಭಾಸ್ಕರನ್ ಮಾತಾಡುವಾಗ ಏನ್ ಕೌಂಟರ್ ಮಾಡಿದ್ರಿ ನೀವು? ನೀವೇನ್ ಕೌಂಟರ್ ಮಾಡಿದ್ರಿ? ಪವಿತ್ರವಾದ ಮುಸಲ್ಮಾನ್ ಚಂದ್ರಶೇಖರ್ ಅವರೇ, ಇದು ಸಂತೆ ಅಲ್ಲ, ಸಂತೆ ಅಲ್ಲ ಇದು, ಸಂತೆ ಅಲ್ಲ, ಸಂತೆ ಅಲ್ಲ ಇದು. ನೋಡಿ ಅವ್ರು ಸುಮ್ಮನೆ ಕೂತಿದ್ದಾರೆ. ಒಬ್ರಾದ್ಮೇಲೆ ಒಬ್ರು ಮಾತಾಡಿ ಅಲ್ಲ, ಎಲ್ರು ಒಟ್ಟಿಗೆ ಯಾರು ಕೂತ್ರೆ ಏನ್ ಕೇಳಿಲ್ಲ, ಸರಿ? ಅವ್ರಿಗೆ ಸಂತೆ ಮಾಡಿಟ್ಟಿದ್ದೀರಾ ನೀವು. ಕೇಳಿಸ್ಕೊಳ್ರಿ ಒಂದು ನಿಮಿಷ. ನೋಡಿ ರಜಾಕ್, ಪ್ರಶ್ನೆಗೆ ಉತ್ತರ, ನೀವು ಯಾಕೆ ಪ್ರಶ್ನೆಗೆ ಉತ್ತರ ಅಷ್ಟೇ. ರಜಾಕ್ ಎಲ್ಲಿಂದ ಅಲ್ಲಿಗೆ ಹೋಗೋದು ಬೇಡ, ಕೇಳಿಸ್ತಿಲ್ವಾ? ಕಿವಿ ಪ್ರಶ್ನೆಗೆ ಕೇಳಿಸ್ತಿಲ್ವಾ ಉತ್ತರ. ರಜಾಕ್? ಇವ್ರು ಯಾಕೆ ಹಾಕೊಳ್ತಾರೆ ಟೋಪಿ? ಕಿವಿ ಕೇಳಿಸ್ತಿಲ್ವಾ ಟೋಪಿ ನಿಮ್ಗೆ? ಯಾಕೆ ಹಾಕೊಳ್ತಾರೆ? ಪ್ರಶ್ನೆ ಕೇಳಿಸ್ತಿಲ್ಲ. ಕಿವಿ ಕೇಳಿಸ್ತಿಲ್ಲ. ಚಂದ್ರಶೇಖರ್ ಅವರೇ, ಎಲ್ಲೋ You are right. ಚಂದ್ರಶೇಖರ್ ಅವರೇ, ರಜಾಕ್ ಅವರೇ, ನಮ್ಮ- ವೀಕ್ಷಕರಿಗೆ ಒಳ್ಳೆ ವಿಷಯಗಳನ್ನು ಕಲ್ಪಿಸಿ ರಜಾಕ್. ಚಂದ್ರಶೇಖರ್ ಅವರೇ, ಸುಬ್ರಹ್ಮಣ್ಯ ಅವರೇ, ಚಂದ್ರಶೇಖರ್ ಅವರೇ, ಮೈಕ್ ನಿಮಿಷ, ಮ್ಯೂಟ್ ಮಾಡಿಸೋ ನಿಮಿಷ. ಸಂಸ್ಕೃತಿ ರಿಪಬ್ಲಿಕ್ ಇಲ್ಲ, ದಲ್ಲ. ಹೌದು. ದಯವಿಟ್ಟು ನಮಗೆ ಫೋರ್ಸ್ ನೀವು ಮಾಡಬೇಡಿ ಒಂದು ಹಾಗೆ. ನಿಮಿಷ, ನೀವು ಪ್ರಶ್ನೆ ನೀವು ಕೇಳಿಸ್ಕೊಬೇಕು. ಚಡ್ಡಿ ಬಗ್ಗೆ ಮಾತಾಡಬೇಡಿ, ನೀವು ಟೋಪಿ ಬಗ್ಗೆ ಮಾತಾಡಬೇಡಿ. ಬೇಡ ಬೇಡ. ನೀವು ಲಾಸ್ಟ್ ಟೈಮ್ ಹಿಜಾಬ್ ಬಗ್ಗೆ ಒಂದು ನಿಮಿಷ ಕೇಳಿಸ್ಕೊಳ್ಳಿ ರಜಾಕ್, ಕೇಳಿಸ್ಕೊಳ್ಳಿ. ಲಾಸ್ಟ್ ಟೈಮ್ ನೀವು ಹಿಜಾಬ್ ಬಗ್ಗೆ ಮಾತಾಡಿದ್ರೆ ಹಿಜಾಬ್ ಮಾಡಿದಾಗ ನಿಮ್ಗೆ ಏನು ವರ್ಕೌಟ್ ಆಗಿಲ್ಲ. ವರ್ಕೌಟ್ ಆಗಿಲ್ಲ. ಹಿಜಾಬ್ ಇಶ್ಯೂ ಏನು ವರ್ಕೌಟ್ ಆಗಿಲ್ಲ. ನಾನು ಹೇಳ್ತಿರೋದು ನೀವು ಟೋಪಿ ಬಗ್ಗೆ ಮಾತಾಡಬೇಡಿ, ನೀವು ಟೋಪಿ ಬಗ್ಗೆ ಮಾತಾಡಬೇಡಿ, ಟೋಪಿ ಬಗ್ಗೆ ಮಾತಾಡಬೇಡಿ, ನೀವು ಚಡ್ಡಿ ಬಗ್ಗೆ ಮಾತಾಡಬೇಡಿ. ಬೇಕಿಲ್ಲ, ಚಡ್ಡಿಯಿಂದ ಬೇಕಿಲ್ಲ, ಪ್ಯಾಂಟ್ ಬರಕ್ 100 ವರ್ಷ ಬೇಕಿಲ್ಲ. ಆಗಲ್ಲ. ನೋಡಿ ಸ್ಮಿತಾ, ಚಂದ್ರಶೇಖರ್ ಬೇಡ. ಎಲ್ಲಿಗೆ ಹೋಗ್ತಾ ಇದೆ? ವಿಷಯ ವಾಪಸ್ ಬನ್ನಿ, ವಿಷಯ ವಾಪಸ್ ಕೆರಗೋಡು ಬನ್ನಿ. ವಿಷಯಕ್ಕೆ ಬರ್ರಿ. ರಘುವರು ಸ್ವಾಮೀಜಿ, ನನ್ನ ಟೈಮು ಒಂದ್ ನಿಮಿಷ ನೀವು ಕಿಚ್ಚದಲ್ಲೇ ವೇಸ್ಟ್ ಮಾಡಿ. ನನ್ನ ಪ್ರಶ್ನೆ ವಾಪಸ್ ನೀವು ಪ್ರಶ್ನೆ ಕೇಳಿಸ್ಕೊಳ್ಳಲ್ಲ ಒಂದ್ ನಿಮಿಷ, ರಘು. ನಾನು ಕ್ಲಿಯರ್ ಆಗಿ ಹೇಳ್ತಾ ಇದ್ದೇನೆ, ಈಗಲೂ ಕೂಡ ಆಗ್ರಹ ಮಾಡ್ತಾ ಇದ್ದೇನೆ. ಈ ದೇಶದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಕೊಟ್ಟಿರ್ತಕ್ಕಂಥ ಕಾನೂನೇ ದೊಡ್ಡದು, ಅದಕ್ಕಿಂತ ದೊಡ್ಡವ್ರು ನಾವ್ ಯಾರು ಅಲ್ಲ. ಸೊ ಸಾರ್ವಜನಿಕ ಜಾಗ ಮಾತ್ರ, ಪ್ರೈವೇಟ್ ಅಲ್ಲಿ ಪರ್ಸನಲ್ ಆಗಿ ಏನಾದ್ರು ಹಾಕೊಳ್ಳಿ, ನಿಮ್ಗೆ ಯಾವ ಬಾವುಟ ಬೇಕಾದ್ರೂ ಹಾಕೊಳ್ಳಿ. ಒಂದ್ ನಿಮಿಷ ಸುಮ್ಮನೆ ಪ್ಲೀಸ್. ನಾನು ನೋಡಿ, ನಿಮ್ಗೆ ಯಾವ ಏನು ಬೇಕೋ ಮಾಡ್ಕೊಳ್ಳಿ. ನಿಮ್ಮ ಮನೇಲಿ ನಿಮ್ದೇ ಹಣೆ, ನಿಮ್ದೇ ನಾಮ, ಹೆಂಗ್ ಬೇಕಾದ್ರೂ ಇಟ್ಕೊಳ್ಳಿ. ನೀವು ಹಿಂಗಾನ ಇಟ್ಕೊಳ್ಳಿ, ದಟ್ ಇಸ್ ಅಪ್ ಟು ಯು. ನಾನು ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂದ್ರೆ, ಸಾರ್ವಜನಿಕ ಜಾಗದಲ್ಲಿ ಅದಕ್ಕೊಂದು ಗೈಡ್ಲೈನ್ಸ್ ಇದೆ. ಸಂವಿಧಾನದ ಲೆಕ್ಕದಲ್ಲೇ ಬದುಕಬೇಕು, ಇದೇ ರೀತಿ ಬದುಕಬೇಕು, ಇದೇ ರೀತಿ ಬಹುಮತಕ್ಕೆ ಬೆಲೆ ಅಂತ ಹೇಳಿ. ಬಹುಮತಕ್ಕಲ್ಲ ಸ್ವಾಮಿ. ಒಂದ್ ನಿಮಿಷ, ಅದನ್ನ ಕಾನೂನು. ಒಂದ್ ನಿಮಿಷ ಸಾರು, ಆಯ್ತು. ಒಂದ್ ನಿಮಿಷ ನಾಳೆ ಕೇಳಿಸ್ಕೊಳ್ಳಿ ಪ್ಲೀಸ್. ನಾಳೆ ನೀವು ಬಿಜೆಪಿ ಅಧಿಕಾರಕ್ಕೆ ಬರ್ತೀರಾ ಕರ್ನಾಟಕದಲ್ಲಿ? ಬರಲ್ಲ. ಒಂದ್ ನಿಮಿಷ ಇರಿ ಸ್ವಾಮಿ, ಇಲ್ಲ, ಬರಲ್ಲ. ಪ್ಲೀಸ್. ನಿಮ್ ಯೋಗ್ಯತೆ ಇಲ್ಲ, ಇಲ್ಲ ಬರಲ್ಲ. ಸಂವಿಧಾನದ ಹೇಳುವುದು ಬಹುಮತಕ್ಕೆ ಬೆಲೆ ಅಂತ ಹೇಳಿ. ಬಹುಮತದಲ್ಲಿ 22 ಜನ ಕೊಟ್ಟಿದ್ದಾರೆ, ಅದು ಸಂವಿಧಾನ ಅಲ್ಲ. ಕಾಂಗ್ರೆಸ್ ಹೋಗ್ತಾರ್ರಿ ಅವರು. ನೀವು ಕಾಂಗ್ರೆಸ್ ಏಜೆಂಟ್ ಅಲ್ರಿ? ಮಾತಾಡೋದು ಕೇಳಿಸ್ಕೊಳ್ಳಿ. ನಾಳೆ ರಘು complete ಮಾಡ್ಬೇಕು. ನಿಮ್ಮ ಸರ್ಕಾರ ಇದ್ದಾಗ ನೀವು ರೆಸೊಲ್ಯೂಷನ್ ಮಾಡ್ತೀರಿ, ವಿಧಾನಸೌಧದ ಮೇಲೆ ಭಾಗಧ್ವಜ ಹಾಕ್ತೀನಿ ಅಂತೀರಿ, ಹಾಕ್ತೀರಾ ನೀವು? ರೇ ಸ್ವಾಮಿ, ಹಾಕ್ತೀರಾ? ಬಹುಮತ ಹಾಕ್ತೀರಾ ನೀವು? ಹಾಕ್ತೀರಾ? ಮಾಡಿದ್ದು ಸರ್ಕಾರ. ಹಾಕ್ತೀರಾ? ಹೇಳಿ ನೀವು. Direction Yes, ಸರ್ಕಾರ. I'm asking you. ಉಚಿತ ಕೇಳಿದ್ರೆ I am demanding you. BJP ಅವರು ನಿಮಗೆ ಯೋಗ್ಯತೆ ಇದೆ ಹೇಳಿ, ತಾಕತ್ತಿದ್ರೆ ಹೇಳಿ. ನಿಮ್ಮ ಬಹುಮತ ನಾಳೆ ನೀವು ತೀರ್ಮಾನ ಮಾಡಿ ವಿಧಾನಸೌಧದ ಮೇಲೆ ಭಾಗಧ್ವಜವನ್ನು ಹಾಕೋ ತಾಕತ್ತಿದೆಯಾ ನಿಮಗೆ? ವಿಧಾನಸೌಧದ ಮೇಲೆ ತಾಕತ್ತಿದೆಯಾ? ಭಾಗಧ್ವಜವನ್ನು ಹಾಕೋ ತಾಕತ್ತಿದೆಯಾ ನಿಮಗೆ? ಸಂವಿಧಾನದ ಮೇಲೆ ನಿಮಗೆ ಮನೋರು ಇದೆ. ನಿಮ್ ಪ್ರಶ್ನೆ ಆಯ್ತು ರಘು ದೊಡ್ಡೇರಿಯವರೇ, ನಿಮ್ ಪ್ರಶ್ನೆ ಆಯ್ತು. ನೋಡಿ, ಆಯ್ತು. ಹೈಜಾಕ್ ಮಾಡ್ಕೊ. ಸ್ವಾಮೀಜಿ ಆಯ್ತಪ್ಪ, ವಿಷಯಾಂತರ ಆಗೋದ್ಬೇಡ ಸ್ವಾಮೀಜಿ. ಆಯ್ತು, ಅಲ್ಲಲ್ಲ, ರಾಷ್ಟ್ರಧ್ವಜ ಆಗಲಿ ಭಗವಧ್ವಜ ಆಗಲಿ ದೊಡ್ಡೇರಿಯವರೇ, ರಾತ್ರೋರಾತ್ರಿ ಅದನ್ನು ಇಳಿಸುವ ಅವಶ್ಯಕತೆ ಏನಿತ್ತು ಹೇಳಿ? ಭಾವನೆ ಅನ್ನೋದನ್ನ